ಈಗ ಒಂದು ಸಾರ್ವಜನಿಕ ಗೃಹ ಪ್ರವೇಶ ಅಡುಗೆ ಅದರಲ್ಲೇ ಒಂದು ಐಟಮು ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ವಿ. ಮೊದಲಿಗೆ ಸಬ್ಬಕ್ಕಿ ತೊಳೆದ್ಬಿಟ್ಟು ಉನಿ ಹಾಕಿದ್ದೀವಿ. ಒಂದು ಕಾಲು ಗಂಟೆ ಉನಿ ಬೇಕಿದ್ರು ಮುಂಚೆನೆ. ಸಬ್ಬಕ್ಕಿ ಚೆನ್ನಾಗಿ ತೊಳೆದಿದ್ದೀವಿ. 15 ಲೀಟ್ರ್ ಹಾಲು ಹಾಕ್ತೀವಿ. ಪ್ಯಾಕೆಟ್ ಹಾಲೇ ಹಾಕೋದು. ಮನೆ ಹಾಲಾದರೂ ಆಯ್ತದೆ, ಪ್ಯಾಕೆಟ್ ಹಾಲಾದರೂ ಆಯ್ತದೆ, ಯಾವುದಾದ್ರೂ ಆಗುತ್ತೆ. ಮೂರು ಲೀಟರ್ ಅಷ್ಟು ನೀರು ಹಾಕ್ತಾ ಇದೀವಿ. 3-4 ಲೀಟರ್ ಅಷ್ಟು. ಹಾಲು ಚೆನ್ನಾಗಿ ಕಾಯಿಸ್ಬೇಕು. ಹಾಲು ಮಳ್ಳವರೆಗೂ ಕಾಯಿಸ್ಬೇಕು. ಸಬ್ಬಕ್ಕಿ ಉನಿ ಹಾಕಿರೋದ್ನಾಗ ಮಳ್ತಾ ಇದೆ ಹಾಲು, ಹಾಕ್ತಾ ಇದೀವಿ. ಸಬ್ಬಕ್ಕಿ ಹಾಕಿದ್ವಿ. ಸ್ವಲ್ಪ ಬೇಯಬೇಕಿದೆ. ಮತ್ತೆ ಒಂದು 200 ಗ್ರಾಮ್ ಅಷ್ಟು ದ್ರಾಕ್ಷಿ ಹಾಕ್ತಾ ಇದೀವಿ, ಒಣ ದ್ರಾಕ್ಷಿ. ಮತ್ತೆ ಒಂದು 300 ಗ್ರಾಮ್ ಅಷ್ಟು ಗೋಡಂಬಿ ಹಾಕ್ತೀವಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಹಾಲು ನೀರು ಬಿಡ್ತದೆ. ಮತ್ತೆ ಸಬ್ಬಕ್ಕಿ ಬೇಯೋವರೆಗೂ ಹೀಗೆ ತಿರ್ಸ್ತಾ ಇರಬೇಕು. ನಿಧಾನವಾಗಿ ತಿರ್ಸಿದ್ರೆ ಆಗುತ್ತೆ. ಸಬ್ಬಕ್ಕಿ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಇದು ಪಿಸ್ತಾ ನೋಡಿ, ಗ್ರೀನ್ ಪಿಸ್ತಾ. ಇದೊಂದು 150 ಗ್ರಾಮ್ ಹಾಕ್ತೀವಿ. ಮತ್ತೆ ಇದು ಕಲ್ಲಂಗಡಿ ಬೀಜ, ಒಂದು 50 ಗ್ರಾಮ್ ಕಲ್ಲಂಗಡಿ ಬೀಜ ಹಾಕ್ತೀವಿ. ಮತ್ತೆ ಬಾದಾಮಿ ಕಟ್ಟಿಂಗು ನಾವು ಬೀಜ ತರಿಸಿ ನಾವೇ ಕಟ್ ಮಾಡ್ಕೊಂಡು ಹಾಕೋದು. ಒಂದು 8 kg ಸಕ್ಕರೆ ಹಾಕ್ತೀವಿ. ಇದು ಸ್ವಲ್ಪ ಸಕ್ಕರೆ ಎಲ್ಲ ಕರಗೋವರೆಗೂ ಕುದಿಸ್ಬೇಕು. ಮಿಲ್ಕ್ ಮೇಡು ಒಂದು 4 ಡಬ್ಬ ಹಾಕ್ತೀವಿ. 4ರಿಂದ 5 ಹಾಕ್ತೀವಿ. ಆಫ್ ಮಾಡಿ, ಕುದ್ದಿದ ತಕ್ಷಣ ಆಫ್ ಮಾಡ್ಬಿಡ್ಬೇಕಿದ್ದ. kg ಸಪ್ಪೆ ಕೋವನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಅರ್ಧ kg ಸಪ್ಪೆ ಕೋವ. ಸ್ವಲ್ಪ ಇದನ್ನ ಪ್ಲೇಟ್ ಮುಚ್ಚಬೇಕು, ಅಳ್ಬೇಕಲ್ಲ. ಅಳ್ಳೋದಕ್ಕೆ ಒಂದು 10 ನಿಮಿಷ, 1/4 ಗಂಟೆ ಪ್ಲೇಟ್ ಮುಚ್ಚಬೇಕು ಸಬ್ಬಕ್ಕಿ ಅಳ್ಳೋದಕ್ಕೆ. ನಂದಿನಿ ಹಾಕ್ತೀನಿ, ಒಂದು 100 ಗ್ರಾಮ್ ಅಷ್ಟು ನಂದಿನಿ ಹಾಕ್ತೀನಿ. ನಂದಿನಿ ತುಪ್ಪ
ಫೈನಲ್ ಆಗಿ ಒಂದು ಅರ್ಧ ಕೆಜಿ ಬಾದಾಮ್ ಪೌಡರ್ ಹಾಕಿದೀವಿ ನೋಡಿ, ಈಗೆಲ್ಲ ಗಟ್ಟಿಯಾಗಿದೆ. ಒಂದು 25 ಗ್ರಾಮ್ ಅಷ್ಟು ಏಲಕ್ಕಿ ಪೌಡರ್ ಮಾಡ್ಕೊಂಡು ಹಾಕ್ತೀವಿ. ಯಾವುದೇ ರೀತಿ ಕಲರ್ ಗಿಲ್ಲರ್ ಹಾಕಿಲ್ಲ. ಇದು ಪಿಸ್ತದಲ್ಲೆಲ್ಲ ಕಲರ್ ಗಿಲ್ಲರ್ ಯೂಸ್ ಮಾಡಿದ್ರೆ ನಾವು ನೋಡಿ, ನ್ಯಾಚುರಲ್ ಕಲರ್. ಸಬ್ಬಕ್ಕಿ ಪಾಯಸ ರೆಡಿ. ರೆಡಿಯಾಗಿದೆ ಸಬ್ಬಕ್ಕಿ ಪಾಯಸ. ಜನಕ್ಕೆ ರೆಡಿಯಾಗಿದೆ ನೋಡಿ ಸಬ್ಬಕ್ಕಿ ಪಾಯಸ.